ಈಗ ಈ ವೇದಿಕೆ ಭಾಳ ಅಚ್ಚುಕಟ್ಟಾಗಿ ಈ ಒಂದು ಫಾರ್ಮ್ ಹೌಸು ಮತ್ತು ಈ ಜಾಗನೂ ಎಲ್ಲ ತೋರಿಸಿ ಸರ್, ಎಲ್ಲ ಜಾಗನೂ ತೋರಿಸಿ ರೌಂಡು. ಇದು ಎಲ್ಲ ಜಾಗದಲ್ಲಿ ಇದೊಂದು ನಮ್ಮ ಸಮಾಜದ ಒಂದು ಒಳ್ಳೆ ಕಾರ್ಯಕ್ರಮ ನಡೀತಿತ್ತು ಅಂದರೆ ಸುಮ್ಮನೆ ಅಲ್ಲ. ಎಲ್ಲರೂ ಬಂದು ಇಲ್ಲಿ ಒಂದು ಈ ಅವಕಾಶವನ್ನು ಸದುಪಯೋಗ ಮಾಡ್ಕೋಬೇಕಂತ ಹೇಳ್ತೀವಿ. ಈ ಅವಕಾಶನ ಎಲ್ಲ ಸದುಪಯೋಗ ಮಾಡ್ಕೊಳ್ಳಿ. ಈ ವಿಳಾಸದ ಅಡ್ರೆಸ್ಸು ಮತ್ತು ಮಾಲೀಕರು ಇದ್ದಾರೆ, ಅವರು ಅಡ್ರೆಸ್ ಕರೆಕ್ಟಾಗಿ ಹೇಳ್ತಾರೆ. ಸರ್, ನಿಮ್ಮ ಈ ಅಡ್ರೆಸ್ ಕರೆಕ್ಟಾಗಿ ಹೇಳಿಬಿಡಿ ಸರ್. ಸರ್ ಏನಿಲ್ಲ ಸರ್, ಈಗ ನಾವು ಮೆಜೆಸ್ಟಿಕ್ಕಿಂದ ತುಂಬ ಬಸ್ಗಳಿದೆ. ಅಲ್ಲಿ 242 ಬಿ ಅಂತ ಒಂದು ಬಸ್ ಇದೆ. ಮೆಜೆಸ್ಟಿಕ್ಕಿಂದ 242 ಬಿ ಅಂತ ಬರುತ್ತೆ. ಈ ತಾವರೆಕೆರೆ ಇಳ್ಕೊಂಡ್ರೆ ತಾವರೆಕೆರೆ ಬಸ್ ಸ್ಟಾಪ್, ಮೇನ್ ಬಸ್ ಸ್ಟಾಪ್ ಇಳ್ಕೊಂಡ್ರೆ ಸೀದಾ ನಮ್ಮ ತೋಟ ನಮ್ಮ ಜಾಗಕ್ಕೆ ಬರ್ಬೋದು. ತಾವರೆಕೆರೆಯಿಂದ ಇಸ್ಲಾಂಪುರ ಅಂತ ಇಸ್ಲಾಂಪುರ ಹೇಳ್ತಾರೆ ನಿಮಗೆ. ತಾವರೆಕೆರೆಯಿಂದ ಜಸ್ಟ್ ಒಂದು 3 ಕಿಲೋಮೀಟರ್. ಒಂದ್ ವೇಳೆ ಹಂಗೂ ಸಮಾಜದವ್ರಿಗೆ ನಮ್ಮ ಬಂಧುಗಳಿಗೆ ತೊಂದರೆ ಆಯ್ತು ಅಂದ್ರೆ ನಮ್ಮ ಡ್ರೈವರ್ ಇರ್ತಾರೆ, ನಮ್ಮ ಕಾರ್ ಇರುತ್ತೆ, ಬೇಕಾದ್ರೆ ಕರ್ಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ ಸರ್. ತುಂಬ ಒಳ್ಳೆಯ ಸಂದೇಶ ಕೊಟ್ಟಿದ್ದೀರಿ ಸಮಾಜಿಗೆ. ಈಗ ಜನಕ್ಕೆ, ನಮ್ಮ ಸಮಾಜದವರಿಗೆ ಒಂದು ತಮ್ಮ ಮುಖಾಂತರನ ದಯವಿಟ್ಟು 16/9/2024 ತಾವೇ ಹೇಳಿಬಿಡಿ ಎಲ್ಲ ಹೆಚ್ಚಿನ. ಎಲ್ಲರಿಗೂ ನಮಸ್ಕಾರ. ದಯವಿಟ್ಟು ಈ ನಮ್ಮ ಸಮಾಜದ ಬಂಧುಗಳು, ನಾನು ನನ್ನ ಕೈಲಾದ ಮಟ್ಟಿಗೆ ಪ್ರಯತ್ನ ಮಾಡಿ ಈ ಒಂದು ವೇದಿಕೆಯನ್ನು ನಾನು ಸೃಷ್ಟಿ ಮಾಡ್ತಾ ಇದ್ದೀನಿ. ಅದಕ್ಕೆ ಸಹಕಾರ ಕೊಟ್ಟಂಥ ಸುಮಾರು ಜನ ಇದ್ದಾರೆ. ಆವತ್ತಿನ ಸಹ ನಾನು ಯಾರ್ಯಾರು ನಂಗೆ ಸಹಾಯ ಕೊಟ್ಟರೆ ಅಂತ ಎಲ್ಲರೂ ನಿಮ್ಮ ಮುಂದೆ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಬಂದು ಈ ವೇದಿಕೆಯನ್ನು ಸದುಪಯೋಗ ಪಡಿಸ್ಕೊಂಡು ಒಂದು ಅದೇ ಪಡಿಸ್ಕೊಂಡು ನಿಮ್ಗೆ ಒಳ್ಳೇದಾದರೆ ನಂಗೆ ಅದೇ ಒಂದು ಭಾಗ್ಯ. ತಾರೀಕು 16/9/2024 ಸೋಮವಾರ. ದಯವಿಟ್ಟು ಅದು ಆ್ಯಕ್ಚುಲಿ ಸೋಮವಾರ ಮಾಡಿರೋ ಉದ್ದೇಶ ನಮ್ಮ ಕುಲಬಂಧುಗಳಿಗೆ ಒಳ್ಳೇದಾಗಲಿ ಅಂತ, ಅನುಕೂಲ ಆಗಲಿ ಅಂತ ಮಾಡಿರೋಂಥದ್ದು. ಪ್ಲಸ್ ಈದ್ ಮಿಲಾದ್ ಇದೆ, ಗೌರ್ಮೆಂಟ್ ಹಾಲಿಡೇಸ್ ಇದೆ. ದಯವಿಟ್ಟು ಈ ವೇದಿಕೆನ ಎಲ್ಲ ಸರ್ಕಾರಿ ನೌಕರರಾಗಲಿ, ಮತ್ತೊಬ್ಬರಾಗಲಿ, ಮತ್ತು ನಮ್ಮ ಕುಲ ಬಾಂಧವರಾಗಲಿ ದಯವಿಟ್ಟು ಈ ಒಂದು ಅವಕಾಶನ ಮಿಸ್ ಮಾಡ್ಕೋಬೇಡಿ. ಎಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಮಕ್ಕಳನ್ನ ಭವಿಷ್ಯ ರೂಪಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀನಿ. ದಯವಿಟ್ಟು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಎಲ್ಲರ ಮುಂದೆ ಕೇಳ್ಕೊತಾ ಇದ್ದೀನಿ. ನಿಮಗೂ ಕೂಡ ನಮ್ಮ ಸವಿತಾ ಸಮಾಜದ ವತಿಯಿಂದ ಹೃದಯಪೂರ್ವಕ ವಂದನೆಗಳು. ಒಳ್ಳೆಯದು ಆಗಲಿ ಸರ್, ಒಳ್ಳೆಯದಾಗಲಿ. ನಮಸ್ಕಾರ ಸರ್.